ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಲೋಮಿ ಡಿಸೋಜಾ. ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ವಿಶೇಷತೆ ಏನಂದ್ರೆ, ನಾನು ನನ್ನದೇ ಆದ ಸ್ವಂತ ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ದಿನ ಅಲ್ಲ, ತುಂಬಾ ವರ್ಷಗಳಿಂದಾನೇ ನನ್ನ ಅಕ್ಕ ಆಗ್ಲಿ, ನನ್ನ ಫ್ರೆಂಡ್ಸ್ ಆಗ್ಲಿ, ನನ್ನ ಹೋಲ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು, ಎಲ್ಲರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡು, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಆಗು ಅಂತ ಹೇಳ್ತಾನೆ ಇದ್ರು. ಈವನ್ ನನ್ನ ಫ್ಯಾನ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ DMs ಮಾಡ್ತಾ ಇದ್ರು, ಯೂಟ್ಯೂಬ್ ಚಾನಲ್ ಮಾಡಿಲ್ವಾ ಮ್ಯಾಮ್ ನೀವು, ನಿಮ್ ಯೂಟ್ಯೂಬ್ ಚಾನಲ್ ಇದ್ರೆ ಚೆನ್ನಾಗಿರ್ತಿದ್ರು, ನಿಮ್ ವಿಡಿಯೋಸ್ ಅನ್ನ ನೋಡ್ಬೋದು, ಅಪ್ಡೇಟ್ಸ್ ಗಳನ್ನ ನೋಡ್ಬೋದು ಅಂತ ಹೇಳ್ತಾನೆ ಇದ್ರು. ಬಟ್ ನಾನೇ ತುಂಬಾ ನಾಳೆ ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಮುಂದೆ ಹಾಕಿ ಕೊನೆಗೆ ಇವತ್ತು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ದಿಸ್ ವಿಲ್ ಬಿ ಮೈ ಫಸ್ಟ್ ಎವರ್ ವಿಡಿಯೋ ಆನ್ ಮೈ ಯೂಟ್ಯೂಬ್ ಅಂತ ಹೇಳ್ಬೋದು. ಸೊ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕೋ ವಿಡಿಯೋಸ್ಗಳನ್ನ ನೋಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇದೆ. ಕಮಿಂಗ್ ಬ್ಯಾಕ್ ಟು ಮೈ ಫಸ್ಟ್ ವಿಡಿಯೋ. ಈ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದು ಏನಪ್ಪಾ ಅಂದ್ರೆ, ನನಗೆ ಲಾಂಗ್ ಹೇರ್ ಇದೆಯಲ್ವಾ, ಇದನ್ನ ಕಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಆನ್ ದ ವೇ ನಾನು ಹೇರ್ ಕಟ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನನ್ನ ಫ್ರೆಂಡ್ ಮೇಘನ ಕೂಡ ಬಂದಿದ್ದಾಳೆ. ಅಲ್ಲಿ ಸಲೂನ್ ಒಳಗಡೆ ವಿಡಿಯೋಸ್ ಎಲ್ಲ ಮೇಘನ ಮಾಡ್ತಾಳೆ ಅಂತ ಹೇಳಿದ್ರು. ಸೊ ಅವಳು ನನ್ನ ಜೊತೆ ಬರ್ತಾ ಇದ್ದಾಳೆ. ನೋಡೋಣ ಹೇರ್ ಕಟ್ ಹೇಗಾಗುತ್ತೆ. ನಾನು ತುಂಬ ಎಕ್ಸೈಟೆಡ್ ಇದ್ದೀನಿ. ಅಷ್ಟೇ ನನಗೆ ಭಯ ಇದೆ. ಯಾಕಂದರೆ ಇಷ್ಟು ದಿನ ನಾನು ಹೇರ್ ಕಟ್ ಮಾಡಿಸ್ತಾ ಇರಲಿಲ್ಲ. ಮಾಡಿಸಿದ್ರು ಕೂಡ ನಮ್ಮ ಮಮ್ಮಿನೇ ಹೇರ್ ಕಟ್ ಮಾಡ್ತಾಯಿದ್ರು. ಜಸ್ಟ್ ಎಡ್ಜ್ ಮಾತ್ರ ಕಟ್ ಮಾಡ್ತಿದ್ರು. ಯಾಕಂದರೆ ಐ ಲವ್ ಲಾಂಗ್ ಹೇರ್ ಆ್ಯಂಡ್ ಅವರಿಗೂ ಅಷ್ಟೇ ಲಾಂಗ್ ಹೇರ್ ಅಂದರೆ ತುಂಬ ಇಷ್ಟ. ಬಟ್ ಇಲ್ಲಿ 5th ಸ್ಟ್ಯಾಂಡರ್ಡ್ ನಮ್ಮ ಮಮ್ಮಿ ನನ್ನ ಹೇರನ್ನು ಇಷ್ಟೇ ಶಾರ್ಟ್ ಇರ್ತಾಯಿದ್ರು. ಬಟ್ ಆದ ನಂತರ ಅವರಿಗೂ ಲಾಂಗ್ ಹೇರ್ ಇಷ್ಟ ಇರೋದ್ರಿಂದ ಕಟ್ ಮಾಡೋಕ್ಕೆ ಯಾವತ್ತೂ ಬಿಟ್ಟಿರಲಿಲ್ಲ. ಇವಾಗ ನನಗೆ ಲುಕ್ ಚೇಂಜ್ ಕಾಣಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ತುಂಬ ಶಾರ್ಟ್ ಕೂಡ ಮಾಡಲ್ಲ, ಲೆಂತನ್ನು ಆದಷ್ಟು ಮೀಡಿಯಮ್ ಇಡೋಕ್ಕೆ ಇಷ್ಟಪಡ್ತೀನಿ. ನೋಡೋಣ ಏನಾಗುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತೀನಾ ಇಲ್ವಾ. ಹೋಪ್ ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಇವಾಗ ಇಷ್ಟೆಲ್ಲ ಕರ್ಲ್ಸ್ ಮಾಡಿದ್ದು ಮನೆಗೆ ಹೋದಂಗೆ ಎಲ್ಲ ಹೋಗುತ್ತೆ ಅನ್ಸುತ್ತೆ. ಫೈನಲಿ ಇವಾಗ ಹೇರ್ ಕಟ್ ಮುಗಿಸಿ ಬಂದಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ದಿಸ್ ಇಸ್ ಮೈ ನ್ಯೂ ಹೇರ್ ಕಟ್. ಹೌದು, ಶಾರ್ಟ್ ಆಗಿದೆ ಹೇರ್. ನನಗೂ ಸ್ವಲ್ಪ ಬೇಜಾರಿದೆ, ಯಾಕಂದ್ರೆ ಇಷ್ಟು ವರ್ಷದಿಂದ ನಾನು ಲಾಂಗ್ ಹೇರೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೆ. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ನಾನು ಹೇರ್ ಶಾರ್ಟ್ ಮಾಡ್ಕೊಂಡಿದ್ದೀನಿ. ಶಾರ್ಟ್ ಅಂದರೆ ಅಷ್ಟು ಶಾರ್ಟ್ ಕೂಡ ಆಗಿಲ್ಲ. ಇಟ್ ಲುಕ್ಸ್ ಗುಡ್, ನನಗೆ ಇಷ್ಟ ಆಯಿತು. ಆದಷ್ಟು ನಾನು ಅವರಿಗೂ ಹೇಳಿದೆ, ಜಾಸ್ತಿ ಕಟ್ ಮಾಡಬೇಡಿ, ಸ್ವಲ್ಪ ಎಡ್ಜ್ ಮಾತ್ರ ಕಟ್ ಮಾಡಿ, ಅಂತ ಸ್ವಲ್ಪ ಶೇಪ್ ಕೊಡಿ ಅಂತ ಹೇಳಿದೆ. ಯಾಕಂದರೆ ನನ್ನ ಕೆಳಗಡೆ ಹೇರ್ ಕರ್ಲ್ಸ್ ಎಲ್ಲ ಮಾಡೋದ್ರಿಂದ ಡೈಲಿ ಬರ್ನ್ ಆಗಿತ್ತು ತುಂಬ. ಸೊ ಅದಕ್ಕೋಸ್ಕರ ಕಟ್ ಮಾಡಲೇಬೇಕಿತ್ತು. ಸೊ ಕಟ್ ಮಾಡಿದೆ. ಸೊ ನನಗಿಷ್ಟ ಆಗಿದೆ ಇವಾಗ ಹೇರ್ ಕಟ್. ನಿಮಗೆಲ್ಲ ಹೇಗೆ ಅನಿಸ್ತಾ ಇದೆ? ಈ ಹೊಸ ಹೇರ್ ಸ್ಟೈಲ್ ನನಗೆ ಸೂಟ್ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಪ್ಲೀಸ್ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ, ಇಷ್ಟ ಆಯ್ತಾ ಇಲ್ವಾ ಅಂತ. ಆ್ಯಂಡ್ ಆದಷ್ಟು ನಾನು ವಿಡಿಯೋಸ್ ವೀಕ್ಲಿ ಒಂದು ಸಾಕಷ್ಟು ಟ್ರೈ ಮಾಡ್ತೀನಿ. ಸೊ ಎಲ್ಲ ವಿಡಿಯೋಸ್ಗಳನ್ನು ನೋಡಿ, ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.